ಶರಾವತಿ ಮಡಿಲ ನಿಸರ್ಗ ನಿರ್ಮಿತ ನೀಲಕೂಡ ಸುಂದರ ಪರಿಸರದಲ್ಲಿ ವಿರಾಜಿಸುತ್ತಿರುವ ಜಾಗೃತ ಶಕ್ತಿ ದೇವತೆ ನೀಲ್ಗೋಡ್ ಶ್ರೀ ಯಕ್ಷಿ ಚೌಡೇಶ್ವರಿ ಸನ್ನಿಧಿಯಲ್ಲಿ ನೀಲ್ಗೋಡ್ ಜಾತ್ರೆ, ನವಚಂಡಿ ಯಾಗ ಹಾಗೂ ಪುಷ್ಪ ರಥೋತ್ಸವ ಬುಧವಾರ ಮತ್ತು ಗುರುವಾರ ಅತ್ಯಂತ ವಿಜೃಂಭಣೆಯಿಂದ ಧಾರ್ಮಿಕ ವಿಧಿವಿಧಾನದಂತೆ ನಡೆಯಿತು. ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವಿಗೆ ಪೂಜೆ ಸಲ್ಲಿಸಿದರು. ಚೈತ್ರ ಶುದ್ಧ ಪಂಚಮಿಯ ಬುಧವಾರ ಜಾತ್ರಾ ಪ್ರಯುಕ್ತ ಗಣೇಶ ಪೂಜೆ, ಪುಣ್ಯಾಹ, ನಾಂದಿ, ಋತ್ವಿಗ್ ವರ್ಣನೆ, ಮಧುಪರ್ಕ, ಕೌತುಕ ಬಂಧನ, ಬ್ರಹ್ಮಕೂರ್ಚ ಹೋಮ, ರುದ್ರಾಭಿಷೇಕ, ಚಂಡೀಪಾರಾಯಣ, ಧ್ವಜ ಹವನ, ಧ್ವಜಾರೋಹಣ, ಧ್ವಜಬಲಿ, ಗಣಹವನ, ರಾಮತಾರಕ ಹವನ, ಆಂಜನೇಯ ಮೂಲಮಂತ್ರ ಹವನ, ರುದ್ರ ಹವನ, ಸತ್ಯನಾರಾಯಣ ವ್ರತ ಪೂಜೆ, ಮಹಾಮಂಗಳಾರತಿ, ಅನ್ನ ಸಂತರ್ಪಣೆ, ಯಾಗಶಾಲಾ ಪ್ರವೇಶ, ಮಂಡಲ ದರ್ಶನ, ಕಲಶ ಸ್ಥಾಪನೆ, ಸ್ಥಾನ ಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೇಜ್ಞ ಹೋಮ, ವಾಸ್ತು ಹೋಮ, ವಾಸ್ತು ಬಲಿ, ಭೇರಿ ತಾಡನ, ಪಳಪೂಜೆ, ಮುಹೂರ್ತ ಬಲಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಚೈತ್ರ ಶುದ್ಧ ಷಷ್ಠಿ ಗುರುವಾರ ಬೆಳಗ್ಗೆ ಗಣೇಶ ಪೂಜೆ, ಪುಣ್ಯಾಹ, ಅಧಿವಾಸ ಹೋಮ, ನವಗ್ರಹ ಹವನ, ರಥಶುದ್ಧಿ ಹವನ, ನವಚಂಡಿ ಹೋಮ, ಪೂರ್ಣಾಹುತಿ, ವೃಷಭ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀದೇವಿಯ ರಥಾರೋಹಣ, ರಥೋತ್ಸವ, ರಥಾವರೋಹಣ, ಅಷ್ಟಾವಧಾನ ಸೇವೆ, ಅವಚ್ಛತ ಸ್ನಾನ, ಪೂರ್ಣಕಲಾ ಸಾನ್ನಿಧ್ಯ, ಮಹಾಪೂಜೆ, ಮಹಾಮಂಗಳಾರತಿ, ಮೃಗಬೇಟೆ, ಭಜನೆ ಕಾರ್ಯಕ್ರಮ, ಚಂಡೆ ಕಲಾವಿದರಿಂದ ಚಂಡೆ ಪ್ರದರ್ಶನ, ಶ್ರೀದೇವಿಯ ಪಲ್ಲಕ್ಕಿ ಉತ್ಸವ, ಓಂಕಾರ್ ಎಂಟರ್ಟೈನರ್ಸ್ ಬೆಂಗಳೂರು ಹಾಗೂ ಜಿ ಕನ್ನಡ ಸರಿಗಂಪ ಖ್ಯಾತಿಯ ಡಾಕ್ಟರ್ ಅನಿಲ್ ಕುಮಾರ್ ಬಾಬಿ ಮತ್ತು ವಸುಶ್ರೀ ಹಳೆಮನೆ ಇವರಿಂದ ಸಂಗೀತ ರಸಮಂಜರಿ, ಕಾಮಿಡಿ ಕಿಲಾಡಿ ಖ್ಯಾತಿಯ ಪ್ರವೀಣ್ ಗಸ್ತಿ ಹಾಗೂ ಸ್ತ್ರೀ ಪಾತ್ರದ ರಘು ಇವರಿಂದ ಕಾಮಿಡಿ ಶೋ, ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿ ಇವರಿಂದ ಡ್ಯಾನ್ಸ್ ಧಮಾಕ ಎಲ್ಲರ ಗಮನ ಸೆಳೆಯಿತು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ವೇದಮೂರ್ತಿ ಗಣಪತಿ ಗಜಾನನ್ ಹಿರೇ ಗೋಕರ್ಣ ಇವರ ನೇತೃತ್ವದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಮಾದೇವ ಸ್ವಾಮಿಯವರ ಉಪಸ್ಥಿತಿಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ದೇವಾಲಯದ ಪ್ರಧಾನ ಅರ್ಚಕರಾದ ಮಾದೇವ ಸ್ವಾಮಿ ಮಾತನಾಡಿ, ಗರ್ಭಗುಡಿಯಲ್ಲಿ ಇದ್ದ ಅಮ್ಮನವರು ಹೊರಗೆ ಬಂದು ರಥೋತ್ಸವದಲ್ಲಿ ಕುಳಿತು ನಮ್ಮನ್ನೆಲ್ಲ ಹರಸುವ ಶುಭ ದಿನ. ಯಾವೆಲ್ಲ ಭಕ್ತರು ಇಲ್ಲಿಗೆ ಬಂದು ದರ್ಶನ ಪಡೆದಿದ್ದಾರೆ ಎಲ್ಲರಿಗೂ ತಾಯಿ ಒಳ್ಳೆಯದು ಮಾಡುತ್ತಾಳೆ. ದೇವಿ ದರ್ಶನ ಪಡೆದ ಎಲ್ಲ ಭಕ್ತರಿಗೂ ತಾಯಿ ಒಳ್ಳೆಯದು ಮಾಡಲಿ ಎಂದರು. ವಿಶೇಷವಾದಂಥ ಶುಭ ದಿನದಲ್ಲಿ ತಾಯಿಯ ರಥೋತ್ಸವ ಮತ್ತು ನವಚಂಡಿ ಹವನ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ನಡೆದಿದೆ. ಇವತ್ತು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಗೋವಾ, ಮಹಾರಾಷ್ಟ್ರ ಮತ್ತು ಅನೇಕ ಭಾಗದಿಂದ ಕ್ಷೇತ್ರಕ್ಕೆ ಬಹಳಷ್ಟು ಭಕ್ತಾದಿಗಳು ಬಂದು ದೇವಿ ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ. ಇವತ್ತು ನಮ್ಮೆಲ್ಲರ ನೋಡಲಿಕ್ಕೆ ಅಮ್ಮನವರು ಹೆರಗು ಬರುವಂಥ ದಿನ. ಯಾಕಂದರೆ ಗರ್ಭಗುಡಿಯಲ್ಲಿ ಒಳಭಾಗದಲ್ಲಿ ಕೂತ್ಕೊಂಡಿರ್ತಾಳೆ. ಆ ದಿನ ಉತ್ಸವ ದಿನ ತಾಯಿಯ ನಮ್ಮೆಲ್ಲರ ರಥೋತ್ಸವ ಬಂದು ಈ ಪ್ರಕಾರ ನಮ್ಮೆಲ್ಲರ ಹರಿಸುವಂಥ ದಿನ. ಈ ದಿನದಲ್ಲಿ ರಾಜ್ಯದ ಯಾವ್ಯಾವ ಭಕ್ತಾದಿಗಳು ಇಲ್ಲಿ ಬಂದು ದೇವಿಯ ದರ್ಶನ ಮಾಡಿದ್ದಾರೋ ಅವರೆಲ್ಲರಿಗೂ ಆ ದೈವಿಯ ಸಂಪೂರ್ಣ ಅನುಗ್ರಹ ಲಭಿಸಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಕೇವಲವಾದಂಥ 1,000, 2,000 ಅಂತಲ್ಲ, ಈ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಅನೇಕ ಕಳೆದ ವರ್ಷದಲ್ಲಿ ಈ ಜಾತ್ರೆಯಲ್ಲಿ ಬಂದವರು ಅನೇಕ ಪ್ರಾರ್ಥನೆಗಳು ಇಟ್ಕೊಂಡು ಹೋಗಿದ್ರು. ಆ ಪ್ರಾರ್ಥನೆ ಇಟ್ಟಾದಾಗ ಎಷ್ಟೋ ಜನ ಸಂತಾನ ಬಗ್ಗೆ ಪ್ರಾರ್ಥನೆ ಇಟ್ಟಿದ್ರು, ಅದಲ್ಲದೆ ಮಂಗಲ ಕಾರ್ಯ ಬಗ್ಗೆ ಪ್ರಾರ್ಥನೆ ಇಟ್ಟಿದ್ರು. ಕಳೆದ ವರ್ಷ ಜಾತ್ರೆಯಲ್ಲಿ ಯಾರ್ಯಾರು ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿದ್ರೆ ಅವರೆಲ್ಲರೂ ಇವತ್ತು ಒಬ್ಬರಿಗೆ ಈ ವರ್ಷ ಬರೋದ್ರೊಳಗಡೆ ಅವರ ಸಂಕಲ್ಪಗಳೆಲ್ಲ ಈಡೇರಿದೆ. ಅದಕ್ಕೆ ಈ ಜಾತ್ರೆಗೆ ಬಂದು ಯಾರ್ಯಾರು ದೇವಿಯ ಸಂತೋಷವಾಗಿರುವಂಥ ದಿನದಲ್ಲಿ ಬಂದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲ ಪ್ರಾರ್ಥನೆ ನಡೆಸಿದೆ. ಯಾಕಂದ್ರೆ ಸಾಕ್ಷಿ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ತೊಲೆಬಾರನೇ ಸಾಕ್ಷಿಯಾಗಿದೆ. ಅನೇಕ ವ್ಯಕ್ತಿಗಳು ಒಬ್ಬರಿಗೆ ತೊಲೆಬಾರ, ತಮ್ಮ ಆರೋಗ್ಯ ಸಮಸ್ಯೆ, ತಮಗೆ ಸಂತಾನ ವಿಚಾರದಲ್ಲಿ ಸಮಸ್ಯೆಗಳು, ಅನೇಕ ಎಷ್ಟೋ ವ್ಯಕ್ತಿ ಭಕ್ತಾದಿಗಳು ತೊಲೆವಾರವನ್ನು ಮಾಡಿಸಿದ್ದಾರೆ. ಎಷ್ಟೋ ಭಕ್ತಾದಿಗಳು ಹೂವಿನ ಸೇವೆಯನ್ನು ಮಾಡಿದ್ದಾರೆ. ಎಷ್ಟೋ ಭಕ್ತಾದಿಗಳು ಅನ್ನದಾನ ಸೇವೆಯನ್ನು ಮಾಡಿದ್ದಾರೆ. ಅದೆಲ್ಲ ಸೇವೆಗೆ ತಕ್ಕಾದ ಫಲ ಅಮ್ಮನವರು ಕೊಟ್ಟಿದ್ದಾಳೆ. ಅದಕ್ಕೆ ಇವಳ ಶಕ್ತಿ ಅಪಾರ, ಮಹಿಮೆ ಅಪಾರ. ಇದು ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ನೆರವೇರಿದೆ. ನಮ್ಮ ಪ್ರಕಾರವಾಗಿ ಕೇವಲವಾದಂಥ ಗ್ರಾಮ ಅಷ್ಟೇ ಅಲ್ಲ, ಇಡೀ ಪ್ರಕಾರವಾಗಿ ರಾಜ್ಯ ಅದಂಥ ಎಲ್ಲ ಭಕ್ತಾದಿಗಳು ಮೂಲೆಯಿಂದ ಬಂದಿದ್ದಾರೆ. ಅನೇಕ ಭಾಗದಿಂದ ಬಂದು ಇವತ್ತು ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಈಗ ಯಾರ್ಯಾರು ಇಲ್ಲಿ ಬರಲಿಕ್ಕಾಗಲಾದವರು ಎಷ್ಟೋ ಜನ ಇವತ್ತು ಪ್ರಕಾರವಾಗಿ
ದೋಣ ಮುಖಾಂತರವಾಗಿ ತಿಳಿಸಿದ್ದಾರೆ. ದೇವಸ್ಥಾನದ ಕಚೇರಿಗೆ ಪ್ರಕಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಮಗೆ ಇಂಥ ಸೇವೆಯನ್ನು ಮಾಡಿ, ಇಂಥ ಪ್ರಾರ್ಥನೆಯನ್ನು ಮಾಡಿ ಅಂತೇಳಿ ಅನೇಕ ವ್ಯಕ್ತಿಗಳಿಗೂ ಯಾರ್ಯಾರು ಇವತ್ತು ದೇವಸ್ಥಾನಕ್ಕೆ ಮತ್ತು ಮಣಿಯಾಳು ಮುಖಾಂತರ ಕೊಟ್ಟಂಥದ್ದಿರಬಹುದು, ಅಥವಾ ದಾನ ರೂಪದಲ್ಲಿ ಇಲ್ಲಿ ಪ್ರಕಾರವಾಗಿ ಪರೋಕ್ಷವಾಗಿ ಕೊಟ್ಟಂತಿರಬಹುದು. ಯಾರ್ಯಾರು ಎಲ್ಲೆಲ್ಲಿ ಕೊಟ್ಟಿದ್ರು ಅವರೆಲ್ಲರ ಲೆಕ್ಕಂದು ಇವತ್ತು ದೇವಿಯಲ್ಲಿ ಪ್ರಾರ್ಥನೆ ನಡೆದಿದೆ. ಚೌಡೇಶ್ವರಿಯೇ, ಯಕ್ಷಿ ಕ್ಷೇತ್ರದ ಶಿವಶಂಕರಿಯೇ, ಕರುಣ